ಜಹೀರ್ ಅಹಮದ್ ಖಾನ್ ಅವರು ಯಾವುದು ಕಾನೂನು ಅಡಿನಲ್ಲಿ ಅವರಿಗೆ ಗೊತ್ತೇ ಇಲ್ಲ, ಕಾನೂನೇ ಗೊತ್ತಿಲ್ಲ. ಅವ್ರು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಕಾನೂನು ಆಗ್ಬಿಟ್ಟಿದೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಆದರೆ ಇಷ್ಟು ಮುಸ್ಲಿಮರನ್ನು ಓಲೈಸುವವರು ಅಲ್ಲನಿಗೆ ಇವರ ಆಸ್ತಿಯನ್ನು ಯಾಕೆ ದಾನ ಕೊಡಲಿಲ್ಲ? ಏನಿದೆ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಒಗ್ಗೂಡಿ ಸಂಬಂಧ ಬರೋದು. ಒಂದು ಸಣ್ಣ ಒಂದು ಗುಡಿಸಲಿದ್ದೂ ಅವರು ನಮ್ಮ ಇದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹಿಂದೂ ಧರ್ಮನೇ ಇರಲಿಲ್ಲ, ಇವರು ಮುಸಲ್ಮಾನರ ಇದರಲ್ಲೇ ಇದ್ದರು. ಆದರೆ ಜಮೀರ್ ಅಹಮದ್ ಅವರು ಹೇಳೋ ರೀತಿನಲ್ಲಿ ನೋಡಿದರೆ ನೀವು ಇಲ್ಲಿ ನಾವು ಅವ್ರನ್ನ ಓಡಿಸ್ಬೇಕಾಗಿದ್ದು ನಾವು ಹೊಡೋಗುವಂಥ ಪರಿಸ್ಥಿತಿನಲ್ಲಿ ನಮ್ಮ ಜನನಾಯಕರು ನಾವು. ಸರ್ ನಮಸ್ತೆ, ನಿಮ್ಮ ಹೆಸರು? ಈಶ್ವರಪ್ಪ. ಸರ್, ಈಗ ರಾಜ್ಯದಲ್ಲಿ ಒಂದು ದೊಡ್ಡ ನ್ಯೂಸಲ್ಲಿ ಇರೋದು ಅಂತ ಹೇಳಿದರೆ ವಕ್ಫ್ ಬೋರ್ಡ್. ಇಷ್ಟು ದಿನ ನಾವು ವಕ್ಫ್ ಬೋರ್ಡ್ನ ನ್ಯೂಸನ್ನೆಲ್ಲ ನಾರ್ತ್ ಇಂಡಿಯಾದ ಕಡೆ ಆಗಿರ್ಬೋದು, ಯು ಪಿ ಕಡೆ ಎಲ್ಲ ನೋಡ್ತಿದ್ವಿ. ಆದರೆ ಈಗ ಸೌತ್ ಇಂಡಿಯಾ ಅಂದರೆ ಕರ್ನಾಟಕದಲ್ಲಿ ಕೂಡ ಕಾಲಿಟ್ಟಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರ ಭೂಮಿ ಆಗಿರ್ಬೋದು, ಅಥವಾ ದೇವಸ್ಥಾನಗಳ ಭೂಮಿ ಆಗಿರ್ಬೋದು, ಅಥವಾ ಸರ್ಕಾರಿ ಭೂಮಿ ಆಗಿರ್ಬೋದು, ಈಗ ವಕ್ಫ್ನ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ಸರ್? ಸರ್, ನಮ್ಮ ಅಭಿಪ್ರಾಯದಲ್ಲಿ ವಕ್ಫ್ ಅನ್ನೋದು ನಮ್ಮ ಇತ್ತೀಚಿನ ನಮ್ಮ ನರಸಿಂಹರಾವ್ ಅವರು ಅದನ್ನು ಉತ್ತೇಜನ ಕೊಟ್ಟಿದ್ದು. ಪಿ ವಿ ನರಸಿಂಹರಾವ್ ಅವರು ಉತ್ತೇಜನ ಕೊಟ್ಟು ಅಲ್ಲಿ ಕಾಯ್ದೆನ ತಿದ್ದುಪಡಿ ಮಾಡಿದ್ದರು. ಹಾಗಾಗಿ ನಾವು ಆಗ ನಮ್ಮ ಯಾವ ವಿರೋಧ ಪಕ್ಷದಲ್ಲಿ ಮುಖಂಡರು ವಿರೋಧ ಪಕ್ಷ ಅನ್ನೋದು ಇರಲಿಲ್ಲ. ಅವರು ಮನಸ್ಸಿಗೆ ಬಂದದ್ದನ್ನು ಅವರು ಜಾರಿಗೆ ಗೊಳಿಸ್ಕೊಂಡು ಹೋದರು. ಅದಾದ ನಂತರ ನಮ್ಮ ಪಿ ವಿ ನರಸಿಂಹರಾವ್ ಅವರು 13ರಲ್ಲಿ ಅವರು ಇಳಿಯುವಾಗ ಅವ್ರದ್ದು ಅಧಿಕಾರ ಅವಧಿ ಮುಗಿದಾಗ ಅದಿನ್ನೂ ತಿದ್ದುಪಡಿ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಬಾರ್ದು, ಆ ಕೋರ್ಟ್ಗೆ ಹೋಗಬಾರ್ದು ಅನ್ನೋದನ್ನು ಅವರೇ ತಿದ್ದುಪಡಿ ಮಾಡಿಬಿಟ್ಟು ಅವರು ಯಾರು ಅಲ್ಪಸಂಖ್ಯಾತ ಆ ಟೈಮಲ್ಲಿ 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಸ್ವಲ್ಪ ಲೂಸ್ ಬಿಟ್ಟರು ಅಂತ ಹೇಳ್ತೀವಿ. ಲೂಸ್ ಬಿಟ್ಟರು. ಹೌದು, ಅದನ್ನು ಕಾನೂನನ್ನ ಇನ್ನೂ ಹಿಡಿತದಲ್ಲಿ ಇಟ್ಕೊಂಡು ಬಿಟ್ಟು ಅವರಿಗೆ ಅಧಿಕಾರನ ಪೂರ್ತಿ ಹಸ್ತಾಂತರಗೊಳಿಸಿದಾಗ ಆಗಾಯಿತು. ಹಾಗಾಗಿ ನಾವು ಇವಾಗ ತಿದ್ದುಪಡಿಗೆ ನಾವು ಮುಂದಾಲೋಚನೆಯಲ್ಲಿ ಯಾವ ರೀತಿ ತೊಗೋಬೇಕು ಅದನ್ನು ತಿದ್ದುಪಡಿನ ಇವಾಗ ಇಲ್ಲಿಗೆ ನಮ್ಮ ಸೆಂಟ್ರಲಿಂದ ಜಂಟಿ ಸಮಿತಿ ಅನ್ನೋದೊಂದು ಇಲ್ಲಿಗೆ ಆಯ್ಕೆ ಮಾಡಿದರು. ಆ ಆಯ್ಕೆಗೆ ಇವರು ಇಲ್ಲಿನ ನಮ್ಮ ಜನನಾಯಕರನ್ನ ಕರೆದಿದ್ದರು. ಅವರು ಜಂಟಿ ಸಮಿತಿನಲ್ಲಿ ಮಾತಾಡುವುದಕ್ಕೆ ಇವರಿಗೆ ಒಪ್ಪಿಗೆನೇ ಇಲ್ಲ. ಇವರಿಗೆ ಇಲ್ಲಿ ನಮ್ಮ ನಾಯಕರು ಯಾರು ಕರ್ನಾಟಕದ ನಾವು ಆಯ್ಕೆ ಮಾಡಿದಂಥ ಜನಸಾಮಾನ್ಯರು ಮತದಾರರು ಆಯ್ಕೆ ಮಾಡಿದರು, ಅವರಿಗೆ ಕಾಳಜಿನೇ ಇಲ್ಲ. ಈ ಮತದಾರರ ಬಗ್ಗೆ, ಹಿಂದೂ ಮತದಾರರ ಬಗ್ಗೆ ಕಾಳಜಿನೇ ಇಲ್ಲ. ಅಲ್ಪಸಂಖ್ಯಾತರನ್ನು ಓಲೈಸೋದ್ರಲ್ಲೇ ಇನ್ನೂ ಪರಿಣಿತರಾಗಿದ್ದಾರೆ. ಹಾಗಾಗಿ ನಾವು ಹಿಂದೂ ಧರ್ಮನ ನಾವು ಉಳಿಸ್ಕೊಂಬಂದಿದ್ದೀವಿ. ಹಿಂದೂ ಸನಾತನ ಧರ್ಮ ಇತ್ತು, ನಾವು ಹಿಂದೂಗಳು ಇದ್ದು. ಈಗ ಏನಾಗಿದೆ ಅಂದರೆ ಹಿಂದೂ ಧರ್ಮನೇ ಇರಲಿಲ್ಲ, ಇವರು ಮುಸಲ್ಮಾನರ ಇದರಲ್ಲೇ ಇದ್ದರು ಅನ್ನೋದನ್ನು ಅವರು ಓಲೈಕೆ ಮಾಡ್ತಾರೆ. ನಾವು ಹಿಂದೂ ಧರ್ಮನೇ ಇರಲಿಲ್ಲ ಅನ್ನೋ ಥರ ಓಲೈಕೆ ಮಾಡ್ತಾರೆ. ಹಾಗಾಗಿ ಅವರಿಗೆ ಅರಿವಾಗಬೇಕು. ಹಾಗೆ ನಾವು ಹಿಂದೂಗಳು ಸಂಘಟನೆ ಮಾಡಬೇಕಾಗಿದೆ. ಅವರು ನಮ್ಮ ಹಿಂದೂ ಧರ್ಮನ ಓಲೈಕೆನಲ್ಲಿ ಬರ್ತಾ ಇಲ್ವೋ ಅವ್ರನ್ನ ನಾವು ನೆಕ್ಸ್ಟ್ ಇದರಲ್ಲಿ ಆಯ್ಕೆ ಮಾಡಬಾರ್ದು ಅಂತ ಅಂದ್ಕೊತೀನಿ. ಸರ್, ಈಗ ಆಯ್ಕೆ ಮಾಡಬಾರ್ದು ಅಂತ ಹೇಳೋದು ಅದು ಇನ್ನೂ 5 ವರ್ಷ ಕಳೆದ ಮೇಲೆ, ಅಂದರೆ ಈಗಲೇ 1.5 ವರ್ಷ ಆಗಿದೆ, ಇನ್ನು 3 ವರ್ಷ ತನಕ ನಾವು ನೋಡಬೇಕಾಗಿದೆ. ಈಗ ಎಷ್ಟೋ ರೈತರ ಭೂಮಿ ಆಗಿರ್ಬೋದು, ಸರ್ಕಾರಿ ಜಾಗಗಳಾಗಿರ್ಬೋದು, ಅಥವಾ ರೈತರ ಜಾಗ ಆಗಿರ್ಬೋದು, ಇದೆಲ್ಲ ಕೂಡ ವಕ್ಫ್ ಆಸ್ತಿ ಅಂತೇಳಿ ಘೋಷಣೆ ಮಾಡ್ತಿದ್ದಾರೆ. ಸಾವಿರಾರು ವರ್ಷ ಅಂದರೆ ಅವರ ತಲೆಮಾರುಗಳಿಂದ, ತಾತನ ತಲೆಮಾರುಗಳಿಂದ ಉಳುಮೆ ಮಾಡಿಕೊಂಡು ಬಂದಂಥ ಭೂಮಿಯನ್ನು ವಕ್ಫ್ ಆಸ್ತಿ ಅಂತೇಳಿ ಈಗ ನೋಟಿಸ್ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಇವಾಗ ಅದನ್ನೇ ಹೇಳಿದ್ದು. ಇವರು ಔರಂಗಜೇಬ್ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಅವರು ನಾವೊಬ್ಬರು ಅಲ್ಲಿಂದ ವಲಸೆ ಬಂದು ನಮ್ಮ ರಾಜ್ಯಗಳು ಏನು ರಾಜ್ಯರ ಆಡಳಿತ ಇತ್ತು ಆವಾಗ ವಲಸೆ ಬಂದು ಒಂದು ಕೆಲವೊಂದು ಪ್ಲೇಸಲ್ಲಿ ಅವರು ಆಡಳಿತ ಮಾಡಿದರು. ಹಾಗಾಗಿ ನಾವು ಹಿಂದೂ ಧರ್ಮನ ಇದ್ದಿದ್ದು ಅಂತ ಅನ್ನೋದು ಬಿಟ್ಟು ಅವರು ವಲಸಿಗರು ಬಂದಿಗೆ ಅವರಿಗೆ ವಲಸಿಗರಿಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಹೋದರೆ ಹಿಂದೂ ಧರ್ಮ ನಾವು ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಈಗಿನ ನಮ್ಮ ಇಲ್ಲಿ ಹಿಂದೂ ಜನನಾಯಕರು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಒಬ್ಬರು ಇವಾಗ ನಾವು ಆಯ್ಕೆ ಮಾಡಿದಂಥ ನಮ್ಮ ಜಹೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ, ಒಂದು ಕಡೆ ಇಲ್ಲಿ ಏನಿದೆ ನಮ್ಮ ರಾಜ್ಯದಲ್ಲಿ ಎಲ್ಲವೂ ಒಗ್ಗೂಡಿ ಸಂಬಂಧ ಬರೋದು. ಒಂದು ಸಣ್ಣ ಒಂದು ಗುಡಿಸಲಿದ್ದೂ ಅವರು ನಮ್ಮ ಇದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ ಇಲ್ಲಿ ನಾವು ಬಂದು ನಮಾಜ್ ಮಾಡಿದ್ರು, ಪ್ರೇಯರ್ ಮಾಡಿದ್ರು, ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದನ್ನು ನಾಯಕರು ಅಂತ ಯಾವ ಮಟ್ಟದಲ್ಲಿ ಅಂದ್ಕೋಬೇಕು ಅಂತ ನಾವು ಇಲ್ಲಿ ಆ ಥರ ಆಗಿದೆ. ಅವರೆಲ್ಲ ಒಬ್ಬರು ನಾಯಕರು ಅಂತ ಅಂದ್ಕೊಂಡು ನಮ್ಮನ್ನು ಯಾವ ರೀತಿ ನೋಡಬೇಕು ಅನ್ನೋದು ಅವ್ರಿಗೆ ಉದ್ದೇಶನೇ ಇಲ್ಲ. ಅಲ್ಲಿ ಯಾವುದು ಕಾನೂನು ಅಡಿನಲ್ಲಿ ಅವರಿಗೆ ಗೊತ್ತೇ ಇಲ್ಲ, ಕಾನೂನೇ ಗೊತ್ತಿಲ್ಲ. ಅವ್ರು ಏನು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಕಾನೂನು ಆಗಿಬಿಟ್ಟಿದೆ ಅವರಿಗೆ. ಹಾಗಾಗಿ ನಾವು ಇವಾಗ ಕಾನೂನು ಚೌಕಟ್ಟಲ್ಲಿ ನಾವು ಹೋರಾಟಕ್ಕಾಗಲ್ಲ, ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಈಗ ನಾವು
ಬ್ರಿಟಿಷರಿಂದ ವಶಪಡಿಸಿಕೊಂಡಂಥ ಕಾಲಾವಧಿನಲ್ಲಿ ನಾವು ಅದೇ ಥರ ನಾವು ಸಂಘಟನೆಯಿಂದಲೇ ಕಾಲಾವಧಿಯನ್ನು ತಿದ್ದುಪಡಿ ಮಾಡ್ಕೋಬೇಕಾಗಿದೆ. ಸರ್, ಈಗ ವಕ್ಕ ಆಸ್ತಿ ಅಂತ ಹೇಳಿದರೆ ಅಲ್ಲನಿಗೆ ದಾನವಾಗಿ ಕೊಟ್ಟಂಥ ಭೂಮಿ ಅಂತೇಳಿ, ಈಗ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮುಸ್ಲಿಮರನ್ನು ಎಷ್ಟು ಓಲೈಸ್ತಾರೆ ಅಂತ ಹೇಳಿದರೆ ನಾವು ಈಗ ಇತ್ತೀಚೆಗೆ ನೋಡ್ಬೋದು. ಆದರೆ ಇಷ್ಟು ಮುಸ್ಲಿಮರನ್ನು ಓಲೈಸುವವರು ಅಂದರೆ ವಕ್ ಅಂತೇಳಿ ಅಲ್ಲನಿಗೆ ಇವರ ಆಸ್ತಿಯನ್ನು ಯಾಕೆ ದಾನ ಕೊಡಲಿಲ್ಲ ಇನ್ನು? ಸರ್ ಹೌದು, ಅದನ್ನು ನಾವು ಯಾವ ರೀತಿಯಲ್ಲಿ ನಮ್ಮಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಯಾವ ಇತಿಹಾಸ ನೋಡಿ ಹೇಳ್ತಾರೋ ಗೊತ್ತಿಲ್ಲ. ಇತಿಹಾಸ ಕೆದಕಿದಾಗ ನೋಡಿದಾಗ ಇಲ್ಲಿಗೆ ನವಾಬರ್ ಇರ್ಬೋದು, ಟಿಪ್ಪು ಇರ್ಬೋದು, ಔರಂಗಜೇಬ್ ಇರ್ಬೋದು, ಮತ್ತು ಬಾಬರ್ ಇರ್ಬೋದು, ಎಲ್ಲವೂ ಮೊಹಮ್ಮದ್ ಗಜ್ನಿ ಇರ್ಬೋದು, ಅವರು ದಂಡೆತ್ತಿಗೆ ಬಂದು ನಮ್ಮ ರಾಜ್ಯವನ್ನು ಹಾಳು ಮಾಡೋಕ್ಕೋಸ್ಕರ ಉದ್ಧಾರ ಮಾಡೋಕ್ಕಂತ ಬಂದಿದ್ದಲ್ಲ, ಅವರು ಹಾಳು ಮಾಡೋಕ್ಕೆ ಬಂದಿದ್ದು, ಉದ್ಧಾರ ಮಾಡೋಕ್ಕಂತ. ಅವರು ಬಂದಿದ್ದು ಕಾಲಾವಧಿನಲ್ಲಿ ನಮ್ಮ ಪಳುವಳಿಕೆನಲ್ಲಿ ಯೂಸ್ ಮಾಡಿಕೊಂಡೆ. ಇವಾಗ ನಮ್ಮ ರಾಮ ಜನ್ಮಭೂಮಿನಲ್ಲಿ ಇರ್ಬೋದು, ಅಮರನಾಥ ಇರ್ಬೋದು, ನಮ್ಮ ಕೆಳಗಡೆ ನಾವು ಇದ್ದೀವಿ, ಅವ್ರ ಮೇಲೆಗಡೆ ಕಟ್ಟಿಯಂತೂ ಮಸೀದಿಗಳು. ಅವರನ್ನು ಇವಾಗ ನಾವು ಅವ್ರಿಗೆ ಓಲೈಕೆ ಕೊಡ್ತಾಯಿದ್ರೆ ಇಂಥ ನಮ್ಮ ಜನನಾಯಕರುಗಳು, ನಾವು ಯಾರನ್ನ ನಾವು ನಂಬಬೇಕು ಅನ್ನೋದೇ ಈ ಹಿಂದೂಗಳು ಅನ್ನೋದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ಓಲೈಕೆ ನೋಡೋದಾದರೆ ಇತ್ತೀಚೆಗೆ ಎಲೆಕ್ಷನ್ ರ್ಯಾಲಿಯಲ್ಲಿ ಕೂಡ ಮೋದಿ ಅವರು ಮಾತಾಡಿದರು, ರಾಜ್ಯದಲ್ಲಿ 4% ಅಷ್ಟು ಮುಸ್ಲಿಮರಿಗೆ ಮೀಸಲಾತಿ ಈಗ ಅಂದರೆ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಕೂಡ ಕೊಡ್ತೇವೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅಂತೇಳಿ. ಇಷ್ಟೆಲ್ಲ ಓಲೈಕೆ ಮಾಡೋದಾದರೆ ಮುಂದೊಂದು ದಿನ ಭಾರತದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ತಾರಾ? ಅದು ಖಂಡಿತವಾಗಿಯೂ ಯಾರು ಹೇಳಬೇಕಾದಂತಿಲ್ಲ. ಇವರು ಎಲ್ಲವನ್ನು ವಶಪಡಿಸಿಕೊಂಡ ಮೇಲೆ ಸಣ್ಣ ಗುಡಿಸಲಿಂದಲೂ ಎಲ್ಲ ಕೃಷಿ ಭೂಮಿ ಇರ್ಬೋದು, ವಾಸ ಮಾಡುವಂಥ ಗುಡಿಸಲಿರ್ಬೋದು, ಎಲ್ಲವನ್ನೂ ತೊಗೊಂಡಾದ ಮೇಲೆ ನಮಗೆ ಮಿಕ್ಕಿರೋದೇನಿರುತ್ತೆ? ನಾವೇ ವಲಸೆ ಹೋಗಬೇಕಾಗತ್ತೆ ಬೇರೆ ದೇಶಗಳಿಗೆ. ಆಗ ಅಂಥ ಪರಿಸ್ಥಿತಿನ ನಮ್ಮ ಜನನಾಯಕರು ತರೋಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಆದರೆ ಜಮೀರ್ ಅಹ್ಮದ್ ಅವರು ಹೇಳೋ ರೀತಿನಲ್ಲಿ ನೋಡಿದರೆ, ನಾವು ಅವ್ರನ್ನ ಓಡಿಸ್ಬೇಕಾಗಿದ್ದರೂ ನಾವು ಹೊಡೋಗುವಂಥ ಪರಿಸ್ಥಿತಿನಲ್ಲಿ ನಮ್ಮ ಜನನಾಯಕರು, ನಾವು ಮತದಾರರು ಅವರಿಗೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ನಾವು ಹೀನಾಯ ಸ್ಥಿತಿನಲ್ಲಿ ನಿಂತಿದ್ದೇವೆ. ಹಾಗೆ ಹೀಗೆ ಮುಂದುವರೆದರೆ ನೀವು ಹೇಳಿದ್ರಲ್ಲ, ನಾವೇ ಅಲ್ಪಸಂಖ್ಯಾತರಾಗಿರ್ತೀವಿ, ಅವರು ಬಹುಸಂಖ್ಯಾತರಾಗಿ ಉಳಿಯುವಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ. ಈಗ ಜಾತಿ ಗಣತಿದು ಒಂದು ಲೀಸ್ಟ್ ಬಿಟ್ಟಿದ್ರು, ಅದರಲ್ಲಿ ನೋಡೋದಾದರೆ ಮುಸ್ಲಿಮರು 2ನೇ ಸ್ಥಾನದಲ್ಲಿದ್ದಾರೆ. ಹಿಂದೂಗಳಲ್ಲಿ ಸಬ್ ಜಾತಿ ಮಾಡಿ ಅಂದರೆ ಒಕ್ಕಲಿಗರಾಗಿರಲಿ, ಲಿಂಗಾಯತರಾಗಿರಲಿ, ಕುರುಬರಾಗಿರಲಿ ಅಂತೇಳಿ ಇಷ್ಟಿಷ್ಟು ಅಂತೇಳಿ ಕೊಟ್ಟಿದ್ದಾರೆ. ಆದರೆ ಎಲ್ಲರೂ ಹಿಂದೂಗಳು ಅಂತೇಳಿ ಒಟ್ಟಾಗಿ ಹೇಳಿಲ್ಲ. ಮುಸ್ಲಿಮರಲ್ಲಿ ನೋಡೋದಾದರೆ 150ಕ್ಕಿಂತ ಜಾಸ್ತಿ ಸಬ್ ಕಾಸ್ಟ್ಗಳಿದೆ. ಆದರೆ ಅವರನ್ನೆಲ್ಲರನ್ನು ಒಗ್ಗಟ್ಟಾಗಿ ಮುಸ್ಲಿಮರು ಅಂತೇಳಿ ಹೇಳಿದ್ದಾರೆ. ಹಿಂದೂಗಳಲ್ಲಿ ಜಾತಿಯಲ್ಲಿ ಹೊಡೆದಿದ್ದಾರೆ. ಯಾವಾಗ ಹಿಂದೂಗಳೆಲ್ಲ ಒಂದಾಗ್ತಾರೆ? ಸರ್ ಅದೇನೆ, ನಾವು ಜನಸಾಮಾನ್ಯರು ಏನಿದ್ದೀವಿ ಮತದಾರರು ಅನ್ನೋದು, ನಾವು ಸಂಘಟನೆ ಮೂಲಕ ಹಿಂದುತ್ವವನ್ನು ನಾವು ಸ್ಥಾಪಿಸಬೇಕಾಗಿದೆ. ಹಾಗಾಗಿ ನಾವು ಎಲ್ಲಿವರೆಗೂ ನಾವು ಕಾಲಘಟ್ಟದಲ್ಲಿ ಯೋಚನೆ ಮಾಡಿದಾಗ ನಾವು ಬ್ರಿಟಿಷರನ್ನ ನಾವು ಹೆಂಗೆ ಓಡಿಸಿದ್ದೀವಿ ಅದೇ ಥರನ ಕಾಲಘಟ್ಟನ ನಾವು ಸ್ಥಾಪಿಸಬೇಕಾಗಿದೆ. ಈ ಕಾಲಘಟ್ಟದಲ್ಲಿ ನಾವು ಹಿಂದೂಗಳು ಒಂದಾಗಿ ನಾವು ಸಮಾವೇಶಗಳನ್ನು ಮಾಡದಲ್ಲೇ ಇದ್ದರೆ, ಅವರು ಹೇಳಿದ್ರಲ್ಲ ಇವಾಗ ಎಲ್ಲವನ್ನು ಒಂದು ಕುರುಬ ಈ ಥರ ಲಿಂಗಾಯತ ಈ ಥರ ಜಾತಿನ ವಿಂಗಡಣೆ ಮಾಡಿಕೊಂಡು ನಮ್ಮ ರಾಜಕಾರಣಿಗಳು ಅವರ ಬೇಳೆ ಬೇಯಿಸ್ಕೊತಾ ಇರೋ ವಿನ ಅಲ್ಪಸಂಖ್ಯಾತರನ್ನ ಬೆಳವಣಿಗೆಗೆ ತರ್ತಾರೆ ವಿನ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಹೊಡೆದ್ಬಿಟ್ಟು ಹಿಂದೂ ಜನಾಂಗನ ಹೊಡೆದ್ಬಿಟ್ಟು ಅವರು ಈ ಥರ ಮುಂದೆ ಹೊರಿದ್ರೆ ಕಷ್ಟ ಆಗುತ್ತೆ. ನಾವು ಸಮಾವೇಶನ ಮಾಡಬೇಕೊಂಡು ನಾವು ಮುಂದುವರಿಬೇಕಾಗತ್ತೆ, ನಾವು ಜನಸಂಘಟನೆ ಮಾಡಬೇಕಾಗತ್ತೆ. ಈಗ ಎಲ್ಲ ಕಡೆ ನೋಡೋದಾದರೆ ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಿದೆ, ಒಂದು ಕಡೆಯಿಂದ OIC ಅವರಿದ್ದಾರೆ. ಓಲೈಕೆ ರಾಜಕಾರಣ ಮಾಡಬಾರ್ದು. ಎಲ್ಲವೂ ಮತದಾರರು ಒಂದು ನಮ್ಮ ಹಿಂದೂ ದೇಶದಲ್ಲಿ ಮತದಾರರೇ ಅಂತ ಪರಿಗಣಿಸಿ ಅವರು ನಡ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಮುಂದೊಂದು ದಿನ ಅವ್ರ ಮಕ್ಕಳು ಅವ್ರ ತಾತಂದರು ಇವರು ಏನು ಕೆಟ್ಟದ್ದು ಮಾಡಿರ್ತಾರೆ ಅವ್ರ ಮಕ್ಕಳೂ ಅನುಭವಿಸ್ತಾರೆ. ನಾವು ಒಬ್ಬರೇ ಅನುಭವಿಸೋದಲ್ಲ. ಬಾಲ್ ಠಕ್ರೆ ಇರ್ಬೋದು, ಉದ್ಭವ್ ಠಕ್ರೆ ಇರ್ಬೋದು, ಶಿವಸೇನೆ ಇರ್ಬೋದು, ಯಾರಿದ್ದಾರೆ ಓಲೈಕೆ ಮಾಡುವ ರೀತಿಯಲ್ಲಿ ಒಂದು ಸಂವಿಧಾನಾತ್ಮಕವಾಗಿ ಓಲೈಕೆ ಮಾಡಬೇಕಾದ ವಿನ ಅವ್ರನ್ನೇ ಪೂರ್ತಿ ಓಲೈಕೆ ಮಾಡಿದಲ್ಲಿ ನಾವು ಅಲ್ಪಸಂಖ್ಯಾತರಾಗಿ ಉಳಿದರಲ್ಲಿ ಸಂಶಯನೇ ಇಲ್ಲ. ಸರ್, ನಿಮ್ಮ ಹತ್ರ ಕೊನೆಯದಾಗಿ ಕೇಳೋದಾದರೆ, ಈಗ ರಾಜ್ಯದಲ್ಲಿರುವ ಎಷ್ಟೋ ಸರ್ಕಾರಿ ಆಸ್ತಿಗಳಾಗಿರ್ಬೋದು, ಹಿಂದೂಗಳ ದೇವಸ್ಥಾನಗಳಾಗಿರ್ಬೋದು, ಅಥವಾ ಈಗ ಲಾಲ್ಬಾಗ್ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ಎಲ್ಲ ವಕ್ಕಾಸ್ತಿ ಅಂತೇಳಿ ಅನೌನ್ಸ್ ಆಗ್ತಿದೆ. ಇಂತೆಲ್ಲ ಟೈಮಲ್ಲಿ ಹಿಂದೂಗಳ ಒಗ್ಗಟ್ಟಾಗುವಿಕೆ ಬಗ್ಗೆ ಹಿಂದೂಗಳಿಗೆ ಏನು ಮನವಿ ಮಾಡ್ತೀವಿ? ಸರ್, ನಾವು ಈ ಹಿಂದೂಗಳ ಬಗ್ಗೆ ಎಲ್ಲ ಅದನ್ನೇ ಹೇಳಬೇಕಾದ್ರೆ ನಾವು ಏನು ಹೇಳ್ಬೇಕಾಗತ್ತಂದರೆ, ನಾವು ಪ್ರತಿಯೊಂದು ಈ ಥರ ಜನಸಾಮಾನ್ಯರಲ್ಲಿ ಅರಿವನ್ನು ತರಬೇಕಾಗತ್ತೆ, ಬೀದಿ ನಾಟಗಳನ್ನ ತರಬೇಕಾಗತ್ತೆ. ಈ ಥರ ಸಂಘಟನೆಗಳನ್ನು ಬೀದಿನಲ್ಲಿಂದ ಸಂಘಟನೆ ಮಾಡಬೇಕಾಗತ್ತೆ ಹಿಂದುತ್ವನ. ಹಾಗಾಗಿ ನಾವು ಒಗ್ಗಟ್ಟಾಗಿ ಹಿಂದುತ್ವನ ಉಳಿಸ್ಕೋಬೇಕಾಗತ್ತೆ ವಿನಃ
ಜನಸಾಮಾನ್ಯರಲ್ಲಿ ಕೇಳಬೇಕಾಗ್ತವೆ ಅಷ್ಟೇ. ನೀವು ಇನ್ನು ಮುಂದಿನ ಹಿಂದುತ್ವವನ್ನು ಉಳಿಸುವ ರೀತಿಯಲ್ಲಿ ಮುಂದಿನ ಪ್ರಜೆಗಳನ್ನು ನೀವು ಉದ್ಭವ ಮಾಡಿ ಅಂತ ನಾವು ಹೇಳಬೇಕಾಗತ್ತೆ. ಅದರ ಜೊತೆಗೆ ನಾವು ಬೀದಿ ನಾಟಕಗಳ ಮೂಲಕ ಜನನ ಆಂದೋಲನಕ್ಕೆ ತರಬೇಕಾಗತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.